ಇದೀಗ ನಾವು ಏನು ಬೆಂಗಳೂರು ಮತ್ತೆ ಚೆನ್ನೈಗೆ ಸಂಪರ್ಕಿಸುವಂತ NH-75 ರಸ್ತೆಯಲ್ಲಿರುವಂತದ್ದು. ಜೊತೆಗೆ ಇಲ್ಲಿ ವಡ್ಡಲ್ಲಿ ಅನ್ನುವಂತ ಗ್ರಾಮದಲ್ಲಿ ಇದೀವಿ. ಇಲ್ಲಿ ಪಕ್ಕದಲ್ಲೇ ಮಾರ್ಕೆಟ್ ಇದೆ. ಜೊತೆಗೆ ಇಲ್ಲಿ ಫ್ಲೈಓವರ್ ಕೆಲಸ ನಡೀತಾ ಇದೆ. ಸುಮಾರು 5 ವರ್ಷಗಳಿಂದನೂ ಕೂಡ ಈ ಫ್ಲೈಓವರ್ ಕಾಮಗಾರಿ ಕೆಲಸ ನಡೀತಾ ಇದೆ. ಆದ್ರೆ ಇದುವರೆಗೂ ಕೂಡ ಪೂರ್ತಿ ಮಾಡಿಲ್ಲ ಅನ್ನುವಂಥದ್ದು ಇವತ್ತು ಇಲ್ಲಿ ಜನ ಹೇಳ್ತಾ ಇದ್ದಾರೆ. ಇವತ್ತು ಒಂದು ರಸ್ತೆ ಕಾಮಗಾರಿ ಮಾಡ್ಲಿಕ್ಕೆ 5 ವರ್ಷಗಳು ಬೇಕಾ ಈ ಅಧಿಕಾರಿಗಳಿಗೆ ಅಂತೇಳಿ ಇವತ್ತು ಪ್ರಶ್ನೆ ಮಾಡ್ಬೇಕಾಗಿದೆ. ಇವತ್ತು ಸಾಕಷ್ಟು ಹೆವಿ ವೆಹಿಕಲ್ಸ್ ಈ ರಸ್ತೆಯಲ್ಲಿ ಓಡಾಡ್ತಾ ಇದೆ. ಇಲ್ಲಿ ಶಾಲಾ ಮಕ್ಕಳಿದ್ದಾರೆ, ಸರ್ಕಾರಿ ಶಾಲೆಗೆ ಹೋಗುವಂತದ್ದು ಮತ್ತೆ ಬೇರೆ ಬೇರೆ ಖಾಸಗಿ ಶಾಲೆಗಳ ಮಕ್ಕಳು ಕೂಡ ಇದೇ ರಸ್ತೆಯಲ್ಲಿ ಓಡಾಡ್ಬೇಕಾಗುತ್ತೆ. ಇದರಿಗೆ ಸಾಕಷ್ಟು ಪ್ರಮಾಣದಲ್ಲಿ ಧೂಳು ಬರೋದ್ರಿಂದ ಅಂಗಡಿ ಮಾಲೀಕರಿಗೆ ಏನಿದ್ದಾರೆ, ಅಂಗಡಿ ವ್ಯಾಪಾರಸ್ಥರಿಗೆ ಏನಿದ್ದಾರೆ, ಸಾಕಷ್ಟು ರೀತಿಯ ತೊಂದರೆ ಕೂಡ ಆಗ್ತಾ ಇರುವಂತದ್ದು. ಜೊತೆಗೆ ವಾಹನ ಸವಾರರು ಕೂಡ ಇಲ್ಲಿ ಬೈಕ್ ಸವಾರರು ಕೂಡ ಬಿದ್ದು ಅಪಘಾತಗಳು ನಡೆದಿರುವಂತದ್ದು. ಇಲ್ಲಿ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಯಾವಾಗಿಂದ ಈ ಕಾಮಗಾರಿ ಕೆಲಸ? 5 ವರ್ಷಗಳಿಂದ ಸರ್ ಕಾಮಗಾರಿ ನಡೀತಾ ಇದೆ. ಏದ ತರ ನಾವು ಕಂಪ್ಲೇಂಟ್ ಕೊಟ್ಟು ಏನೆಲ್ಲ ಮಾಡಿದ್ವಿ. ಇಲ್ಲಿ ಯಥೇಚ್ಛವಾಗಿ ಡೆಸ್ಟಿನ್ಫೇಷನ್ ಆಗ್ತಾ ಇದೆ. ಶಾಲಾ ಮಕ್ಕಳಿಗೂ ಇದೇ ತರ ಇನ್ಫೆಕ್ಷನ್ ಆಗ್ತಾ ಇದೆ. ಬಿಟ್ಟಾಗೆಲ್ಲ ತುಂಬಾ ಹೊಗೆ ಬರ್ತದೆ. ಅದೇ ರೀತಿ ತುಂಬಾ ಅಂಗಡಿ ಮಾಲೀಕರಿಗೂ ಇಲ್ಲ ಗ್ರಾಮಸ್ಥರಿಗೂ ಎಲ್ಲ ತುಂಬಾ ಇನ್ಫೆಕ್ಷನ್ ಆಗ್ತಾ ಇದೆ. ಅದರಿಂದ ದಯವಿಟ್ಟು ಇದನ್ನ ಯಾರಾದ್ರೂ ಗಮನ ಹರಿಸಿ ಸ್ಥಳೀಯ ಶಾಸಕರು ಕೂಡ ಬಗೆಹರಿಸಬೇಕು ಅಂತ ಅವ್ರಿಗೂ ಮನವಿ ಮಾಡ್ತಾ ಇದೀವಿ. ಇದು ತುಂಬಾ ಅನಾನುಕೂಲ. ಇದು ತುಂಬಾ ರೋಡ್ ಟ್ರಾಫಿಕ್ ಭಾನುವಾರ ಆದ್ರೆ ತುಂಬಾ ಸಮಸ್ಯೆ ಆಗ್ತದೆ. ಬಾಯ್ಕೊಂಡದು, ಈ ಕಡೆ ಬರೋದು, ಆ ಕಡೆ ಬರೋದು ನೋಡಿ. ಈ ಕಡೆ ಎಲ್ಲ ನಿಮ್ಗೆ ಗೊತ್ತಿರಂಗೆ ನೋಡಿ ಇದತ್ರ ತೊಂದರೆ ಆಗ್ತದೆ. ದಯವಿಟ್ಟು ಇದನ್ನ ಸ್ಥಳೀಯ ಶಾಸಕರು ಬಗೆಹರಿಸಬೇಕು. ನೀವು ಮೊದ್ಲು ಯಾರಿಗಾದ್ರು ಕಂಪ್ಲೇಂಟ್ ಮಾಡಿದ್ರೆ ಸರ್? ಸ್ಟೇಷನ್ ಅಲ್ಲೆಲ್ಲ ಕಂಪ್ಲೇಂಟ್ ಕೊಟ್ವಿ ನೋಡಿ. ಇದೆಲ್ಲ ಅವಾಗ ಕಂಪ್ಲೇಂಟ್ ಕೊಟ್ಟಾಗ ಹಾಕಿದ್ರು. ಮತ್ತೆ ಇವಾಗೆಲ್ಲ ಬಿದ್ದೋಗ್ತದೆ. ಇವಾಗ ಮತ್ತೆ ಅಷ್ಟೇ ಹೋಗಿತ್ತು. ಒಂದಿನ ನೀರ್ ಹಾಕ್ಬೇಕಾಗಿತ್ತು, ನೀರು ಆಗ್ತಾ ಇಲ್ಲ. ಯಾವ್ದ್ರಿಂದ ನಮ್ಗೆ ತುಂಬಾ ತೊಂದರೆ ಆಗ್ತದೆ ಸರ್. ಸರ್, ಇದು ಕಾಮಗಾರಿ ಕೆಲಸ ಅಧಿಕಾರಿಗಳಿದಾರಲ್ಲ, ಇದು ಮಾಡೋಂತವ್ರು ಯಾವಾಗ ಒಂದ್ಸಲ ಯಾವಾಗ ಬರ್ತಾರೆ, ಯಾವಾಗ ಹೋಗ್ತಾರೆ? ಅವ್ರು ಬರೋದು ನೋಡಿಲ್ಲ, ನಾವು ಬರೋದು ಕೆಲಸ ಮಾಡಿದ್ರೆ ಬರ್ತಾರೆ, ಇಲ್ಲಾಂದ್ರೆ ಇಲ್ಲ, ಬರೋದಿಲ್ಲ. ಬರಲ್ಲ. ಕಾಮಗಾರಿಕೆ ಮಾಡೋರು 6 ತಿಂಗಳಿಗೊಂದ್ಸಲನು ಈ ಕಡೆ ಬಂದು ಗಮನ ಕೊಡಲ್ಲ. ಇಲ್ಲಿ ಆಕ್ಸಿಡೆಂಟ್ ಆದ್ರೂ ಏನೋ ಅವರು ಇಟ್ಕೊಂತಾ ಇಲ್ಲ. ಈ ರೋಡ್ ಧೂಳ್ ನೋಡಿ ಡೈಲಿ ಹಿಂಗ್ ಬರ್ತಾ ಇದೆ. ನೀರ್ ಹಾಕ್ಬೇಕು, ಒಂದ್ಸರನು ನೀರ್ ಹಾಕಲ್ಲ, ತಾರು ಹಾಕಲ್ಲ, ನೀರು ಹಾಕಲ್ಲ. ನೋಡಿ ಮನೆ ಮೇಲೆ ಎಷ್ಟು ಧೂಳು ಇದೆ. ಧೂಳೆಲ್ಲ ಆಗ ನಮ್ಗೆ ಹೆಂಗ ಉಸಿರಾಡಕ್ ಆಗತ್ತೆ? ಮನೆ ಮೇಲೆನೆ ಹಂಗಿದ್ರೆ ನಾವು ಉಸಿರಾಡೋದು ಹೆಂಗೆ? ನಮ್ಗೆ ಎಷ್ಟು ಹುಡುಗರು ಸ್ಕೂಲ್ಗೆ ಹೋಗ್ಬೇಕು, ಫುಲ್ ಟ್ರಾಫಿಕ್ ಇಲ್ಲಿ ಜಾಮ್ ಆಗ್ತಾ ಇದೆ. ಆ ಕಡೆ ಈ ಕಡೆ ನಡೆಯಕ್ ಆಗ್ತಾ ಇಲ್ಲ. ಆಕ್ಸಿಡೆಂಟ್ ಜಾಸ್ತಿ ಆಗ್ತಾ ಇದೆ. ಹಸುಗಳು ಇರ್ಲಿ, ಪಾಪ ಹುಡುಗರು ಓಡಾಡಕ್ ಆಗ್ತಾ ಇಲ್ಲ. ಮೇನ್ ಸ್ಕೂಲ್ ಹುಡುಗರು ಬಸ್ಗೆ ನಿಲ್ತಾರೆ, ಪಾಪ ಜಾಗನೇ ಇರಲ್ಲ ಇಳಿಯಕ್ಕ ಹತ್ತಕ್ಕ. ಇದೆಲ್ಲ ರೆಡಿ ಮಾಡಿಸಿದ್ರೆ, ಎಲ್ಲ ನೀರಾದ್ರೂ ಹಾಕ್ಸಿದ್ರೆ ಏನೋ ಹುಡುಗರು ಹೋಗೋದು ಬರ್ಬೋದು. ಇಂತ ಇದೆ. ನನ್ನ ಹೆಸರು ಶ್ರೀರಾಮ್ ಅಂತ. ನಾವು ಇಲ್ಲಿ ಗೊಬ್ಬರದಂಗಡಿ ಮಾಲೀಕರು. ರೋಡಿಂದ ತುಂಬಾ ಅನಾನುಕೂಲ ಆಗ್ತಾ ಇದೆ. ಡೈಲಿ ಆಕ್ಸಿಡೆಂಟ್ಗಳು, ಹುಡುಗರು ಯಾವ್ದೋ ಒಂದು ಗಾಡಿ ಟಚ್ ಮಾಡೋದು, ಇದೆಲ್ಲ ಆಗ್ತಾ ಇದೆ. ಆದಷ್ಟು ಬೇಗ ಕಾಮಗಾರಿ ಇದು ಮುಗಿಸಿ ಜನಗಳಿಗೆ ಅನುಕೂಲ ಮಾಡ್ಕೊಡ್ಬೇಕು ಅಂತ ಮನವಿ ಮಾಡ್ಕೊಡ್ತೀನಿ.